ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಿಮಗೆ ತಿಳಿದಿರೋ ಹಾಗೆ ನಟ ವೈಷ್ಣವ್ ಅವರ ಒಂದು ಎಂಗೇಜ್ಮೆಂಟು ತುಂಬಾ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾರು ಈ ವೈಷ್ಣವ್ ಅನ್ನೋರಿಗೆ ತುಂಬ ಒಂದು ಪ್ರಶ್ನೆ ಆಗಿದೆ. ಯಾಕಂದರೆ ನೀವು ಕಲರ್ಸ್ ಕನ್ನಡ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಂಜೆ 7:00ವರೆಗೆ ಲಕ್ಷ್ಮೀ ಬಾರಮ್ಮ ಅನ್ನೋ ಸೀರಿಯಲಲ್ಲಿ ನಟ ವೈಷ್ಣವ್ ಅವರು ತುಂಬಾ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅವರು ಸದ್ದಿಲ್ಲದ ಹಾಗೆ ಹಸೆಮಣೆ ಏರಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಒಂದು ಸುಂದರವಾಗಿ ಕಾಣಿಸ್ತಾ ಇರುವಂತಹ ನಟ ವೈಷ್ಣವ್ ಮತ್ತು ಅವರ ಹುಡುಗಿ ನೀವು ನೋಡ್ತಾ ಇದ್ದೀರಾ. ಎಂಗೇಜ್ಮೆಂಟು ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎಂಗೇಜ್ಮೆಂಟ್ ಶಾಸ್ತ್ರದಲ್ಲಿ ಎಲ್ಲ ರೀತಿಯ ಒಂದು ಶಾಸ್ತ್ರಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಪಿಂಕ್ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ನಲ್ಲಿರುವಂತಹ ಹುಡುಗಿ ತುಂಬ ಒಂದು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ. ಇನ್ನು ನಟ ವೈಷ್ಣವ್ ಅವರು ತುಂಬಾ ಒಂದು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬ್ರೋ ಶಮಂತ್ ಅಂತ ಹೇಳ್ಬಿಟ್ಟು ಇವರ ನಿಜವಾದ ಹೆಸರು ನಿಮಗೆ ಗೊತ್ತಿರೋ ಹಾಗೆ. ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ವೈಷ್ಣವ್ ಎಂಬ ನಟನಾಗಿ ಆ ಒಂದು ಧಾರಾವಾಹಿಗೆ ಹೀರೋ ಆಗಿ ಪ್ರಮುಖ ಪಾತ್ರ ವಹಿಸಿ ಕೆಲಸ ನಿರ್ವಹಿಸ್ತಿದ್ದಾರೆ. ಯಾರಿಗೆಲ್ಲ ನಟ ವೈಷ್ಣವ್ ಅವರ ಒಂದು ಧಾರಾವಾಹಿಯಲ್ಲಿ ಬರುವ ಪಾತ್ರ ಇಷ್ಟ ಅಂದರೆ ಹಾಗೆ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನು ನಟ ವೈಷ್ಣವ್ ಅವರ ಎಂಗೇಜ್ಮೆಂಟ್ ಆಯಿತು, ಮದುವೆ ಯಾವತ್ತು ಅನ್ನೋರಿಗೆ ನಮ್ಮ ಜನ ಕಾಯ್ದು ನೋಡ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಟ ವೈಷ್ಣವ್ ಅವರು ತುಂಬ ಒಂದು ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಕಾವೇರಿಯ ಮಗನಾಗಿ ಅಂದರೆ ವೈಷ್ಣವ್ ಅಂದರೆ ಲಕ್ಷ್ಮಿಯ ಗಂಡನಾಗಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನೋಡಿಲ್ಲ ಅಂದರೆ ಕೂಡಲೇ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ನಟ ವೈಷ್ಣವ್ ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವರ ಒಂದು ನಿಜವಾದ ಹೆಸರು ಬ್ರೋ ಶಮಂತ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇರುವಂಥ ಫೋಟೋದಲ್ಲಿ ಈ ಒಂದು ಶಮಂತ್ ಅವರು ಎಷ್ಟು ಸಿಂಪಲ್ಲಾಗಿ ಅಂದರೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅನಂತರ ಇವರು ರಿಸೆಪ್ಷನಲ್ಲಿ ನೀವು ನೋಡ್ತಾ ಇರ್ಬೋದು. ರಿಂಗ್ ಬದಲಾವಣೆ ಸಹ ಮಾಡ್ತಾ ಇದ್ದಾರೆ ರಿಸೆಪ್ಷನಲ್ಲಿ. ಎಂಗೇಜ್ಮೆಂಟ್ ಶಾಸ್ತ್ರನೂ ಸಹ ತುಂಬ ಸಿಂಪಲ್ ಆಗಾದ್ಮೇಲೆ ರಿಂಗ್ ಒಂದು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ನಟ ವೈಷ್ಣವ್ ಅವರು ಮುಂದೆ ಯಾವ ಒಂದು ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ನಾವು ಕಾಯ್ದು ನೋಡಬೇಕಾಗಿದೆ. ಇನ್ನು ಹುಡುಗಿ ಯಾರು ಅನ್ನೋ ಕೇಳುವ ಒಂದು ಪ್ರಶ್ನೆಗೆ ಉತ್ತರ, ಹೌದು ನಾವು ಹುಡುಗಿ ಯಾರು ಇವರು, ಇಷ್ಟು ದಿವಸದಿಂದ ಇವರೇನಾದರೂ ಲವ್ ಮಾಡ್ತಾ ಇದ್ರಾ, ಇಲ್ಲ ಹೊಸ್ದಾಗಿ ಏನಾದರೂ ಅರೇಂಜ್ ಮ್ಯಾರೇಂಜು ಆಗ್ತಾ ಇದ್ದಾರಾ, ಇಲ್ಲ ಏನಾದರೂ ಸಮಥಿಂಗ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇನ್ನು ಈ ನಟ ವೈಷ್ಣವ್ ಅವರು ಯಾವುದೇ ರೀತಿಯ ಉತ್ತರ ಕೊಟ್ಟಿಲ್ಲ. ಯಾಕಂದರೆ ಇವರು ಅರೇಂಜ್ ಮ್ಯಾರೇಂಜ್ ಆಗಿ ಎಲ್ಲರ ಒಪ್ಪಿಗೆ ಪಟ್ಟು ಈಗ ಇನ್ನು ಮದುವೆ ಯಾವತ್ತು ಅಂದರೆ ತಾಳಿ ಕಟ್ಟುವ ಶಾಸ್ತ್ರ ಯಾವತ್ತು ಅಂತ ನಾವು ಕಾಯ್ದು ನೋಡಬೇಕಾಗಿದೆ. ಇನ್ನು ನಟ ವೈಷ್ಣವ್ ಅವರು ಹಸೆಮಣೆ ಏರಿದ ಮೇಲೆ ಎಲ್ಲ ಮದುವೆ ಕಾರ್ಯಕ್ರಮ ಮುಗೀತು ಅಂತಲೇ ಅರ್ಥ. ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ತಪ್ಪು ಕಂಡು ಬಂದಲ್ಲಿ ಕ್ಷಮೆ ಕೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.